ಇವತ್ತ ಫೆಬ್ರವರಿ 16ನೇ ತಾರೀಕು ಸೋಮವಾರ ಯಾರ್ಯಾರು ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ, ಕೊನೆಗೂ ಅವರ ಖಾತೆಗಳಿಗೆ ಹಣ ಜಮಾ ಆಯ್ತು. ಹೌದು ಸ್ನೇಹಿತರೆ, ಕಾಯ್ದು ಸುಸ್ತಾಗೋಗಿದ್ರು. ಯಾಕಂದ್ರೆ ಇಲ್ಲಿ ನಮ್ಗೆ ಹಣ ಜಮಾ ಆಗುತ್ತೆ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಆದ್ರೆ ನಮ್ಮ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ಸರ್ ಅನ್ನೋರು ಏನಿದ್ರ, ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಯ್ತು. ಹೌದು ಸ್ನೇಹಿತರೆ, ಇವತ್ತ ಫೆಬ್ರವರಿ 16ನೇ ತಾರೀಕು ಸೋಮವಾರ ನಿಮ್ಮ ಖಾತೆಗಳಲ್ಲಿ ಹಣ 100% ಆಗಿ ಜಮಾ ಆಗುತ್ತೆ. ಯಾಕಂದ್ರೆ ಕೆಲವೊಂದು ಪ್ರಾಬ್ಲಮ್ಗಳಿಂದಾಗಿ, ಟೆಕ್ನಿಕಲ್ ಎರರ್ಸ್ ಲಿಂದಾಗಿ ಕೆಲವರಿಗೆ ಹಣ ಹೋಗಿದ್ದಿಲ್ಲಂತೆ. ಅಂತವರ ಲಿಸ್ಟ್ ಅನ್ನ ನಿನ್ನೆ ರೆಡಿ ಮಾಡಿಸಿದ್ರು. ಅಂತವ್ರಿಗೆ ಹಣ ಫೈನಲ್ ಆಗಿ ಇವತ್ತ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಯಾವ ಜಿಲ್ಲೆಯವರು ಎಷ್ಟು ಹಣವನ್ನ ಇವತ್ತ ಪಡಿತಾ ಇದ್ದಾರೆ, ಯಾರ್ಯಾರಿಗೆ ಹಣ ಸ್ಟ್ರಕ್ ಆಗಿತ್ತು, ಯಾಕೆ ಸ್ಟ್ರಕ್ ಆಗಿತ್ತು, ಮತ್ತೆ ಇವರಿಗೆ 100% ಆಗಿ ಹಣ ಇವತ್ತ ಬಿಡುಗಡೆ ಆಗ್ತಾ ಇದೆ, ಯಾವ ಕಂತುಗಳ ಹಣ ಅವರ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ನಿಮ್ಗೆ ಗೊತ್ತಿರಬಹುದು, ಶಿವರಾತ್ರಿ ಹಬ್ಬದ ಒಳಗಡೆಗಾಗಿ ಪ್ರತಿಯೊಂದು ಕಂತುಗಳ ಹಣ ಇಲ್ಲಿವರೆಗೆ ಏನು ಬರ್ಬೇಕಾಗಿತ್ತು ಅಂದ್ರೆ 26ನೇ ಕಂತಿನ ಹಣದವರೆಗೆ ಆಗ್ತು ಅಂತ ಹೇಳಿದ್ರು. 27ನೇ ಕಂತಿನ ಹಣ ಅಂತೂ ಅದು ಇನ್ನು ಪೆಂಡಿಂಗ್ ಇತ್ತು. ಸೊ ಕಳೆದ ಒಂದು ವರ್ಷದ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣ, ಅದ್ರ ಜೊತೆಗೆ 24, 25, 26ನೇ ಕಂತಿನ ಹಣವನ್ನ ಕಂಪ್ಲೀಟ್ ಆಗಿ ನಾವು ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ನಿಮ್ಗೆ ಗೊತ್ತಿರ್ಬೋದು ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಇವರು ಹೇಳ್ಯಾರಪ್ಪ ಅಂದ್ರೆ ನಿಮ್ಮ ಖಾತೆಗಳಿಗೆ ಹಣ ಬರೋದಕ್ಕೆ ಕನಿಷ್ಠ ಏನಿಲ್ಲ ಅಂದ್ರೂ 15 ದಿನಗಳಿಂದ 20 ದಿನಗಳ ಕಾಲಾವಕಾಶ ಬೇಕು. ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಯಾಕಂದ್ರೆ ಇವರು ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ ಗೊತ್ತಿಲ್ಲ. ಆದ್ರೆ ಸ್ವಲ್ಪ ಹಣವನ್ನ ಮಾತ್ರ ಜಮಾ ಮಾಡ್ತಾರೆ ಮೊದಲು, ಆಮೇಲೆ ಮತ್ತೆ ಸ್ವಲ್ಪ ಹಣವನ್ನ ಜಮಾ ಮಾಡ್ತಾರೆ. ಈ ರೀತಿಯಾಗಿ ಮಾಡ್ತಾರೆ. ಆಗೋದ್ರಿಂದ ನಿಮ್ಮ ಖಾತೆಗಳಿಗೆ 100% ಆಗಿ ಹಣ ಬರೋದಿಲ್ಲ. ಸೊ ಹಾಗಾದ್ರೆ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೆಲವೊಬ್ಬರಿಗೆ ಹಣ ಪೆಂಡಿಂಗ್ ಇತ್ತು, ಅವ್ರಿಗೆ ರಿಲೀಸ್ ಮಾಡಿದ್ವಿ ಅಂತ. ಸೊ ಹಾಗಾದ್ರೆ ಬನ್ನಿ, ಇವತ್ತ 100% ಆಗಿ ನಿಮ್ಮ ಖಾತೆಗಳಲ್ಲಿ ಸೋಮವಾರ ದಿನ 100% ಆಗಿ ಹಣ ಜಮಾ ಆಗ್ತಾ ಇದೆ. ಯಾವ ಕಂತುಗಳ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾರಿಗೆಲ್ಲ ಇನ್ನು ಹಣ ಬರೋದು ಲೇಟ್ ಆಗುತ್ತೆ, ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನೋಡಿಸ್ತಾ ಇದ್ರೆ ಯಾರಿಗೆ 25 ಮತ್ತು 26ನೇ ಕಂತಿನ ಹಣ ಬಂದಿಲ್ಲ, ಜೊತೆಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಬಂದಿಲ್ಲ, ಇವರಿಗೆ ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಲಿಂದಾಗಿ ಈ ಒಂದು ಸಮಸ್ಯೆ ಆಗಿತ್ತಂತೆ. ಕೆಲವೊಬ್ಬರಿಗೆ ಏನಂತಿದ್ದಾರೆ, ಬ್ಯಾಂಕ್ ಗಳ ಒಂದು ಅಕೌಂಟ್ಗೆ NPCI ಮ್ಯಾಪಿಂಗ್ ಫೇಲ್ಡ್ ಅಂತ ಬರ್ತಾ ಇದೆ. ಇದು ಯಾವಾಗೂ ಹೇಳ್ತಿರುವಂತ ಒಂದು ಕಾರಣ ಇದು. ಸ್ನೇಹಿತರೆ, ಇಲ್ಲಿ ಎಷ್ಟೇ ಇವರು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ವಿ ಅಂತ ಹೇಳಿದ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇದು ನಿಮಗೇನು ಹೊಸದಲ್ಲ, ಇದು ರಾಜ್ಯ ಸರ್ಕಾರಕ್ಕೆ ಹಳೆಯದು. ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ. ಅದಕ್ಕಾಗಿ ಇಲ್ಲಿ ಸ್ವಲ್ಪ ಹಣವನ್ನ ಬಿಡುಗಡೆ ಮಾಡಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಈ ಒಂದು ಸರ್ಕಾರದವರು. ಸ್ನೇಹಿತರೆ, ಈಗ ಏನು ಟೆಕ್ನಿಕಲ್ ಎರರ್ಸ್ ಅಂತ ಹೇಳ್ತಿದ್ದಾರೆ, ಅದು ಏನೇ ಆಗ್ಲಿ ಇವತ್ತ ನಿಮ್ಮ ಖಾತೆಗಳಿಗೆ 100% ಆಗಿ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಬಂದಿರುವಂತ ವರದಿ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೆ ಇವತ್ತ 25 ಮತ್ತು 26ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ. ಒಂದು ಹಾಸನ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ತುಮಕೂರು, ಚಿತ್ರದುರ್ಗ, ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ, ಬೆಳಗಾವಿ, ಕೊಪ್ಪಳ ಅಂತ ಹೇಳಿದ್ದಾರೆ. ಇವರ ಒಂದು ಜಿಲ್ಲೆಗಳಿಗೆ ಇವತ್ತ 25 ಮತ್ತು 26ನೇ ಕಂತಿನ ಹಣ 100% ಆಗಿ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಕೆಲವರಿಗೆ ಯಾರಿಗೆ ಪೆಂಡಿಂಗ್ ಇತ್ತು ಅಂತವರ ಖಾತೆಗಳಿಗೆ ಇವತ್ತ ಹಣ ಜಮಾ ಆಗುತ್ತೆ. ಅಂದ್ರೆ ಮೇ ಬಿ ನಿಮಗೆ ಸಂಜೆ ಒಳಗಡೆಗಾಗಿ ಈ ಒಂದು ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಇನ್ನು ಕಳೆದ ವರ್ಷದ ಒಂದು ಮಾರ್ಚ್ ಇಯರ್ ಎಂಡ್ ನಲ್ಲಿ ಬರ್ಬೇಕಾಗಿತ್ತು, ಅಂದ್ರೆ ಫೆಬ್ರವರಿ ಮಾರ್ಚ್ ತಿಂಗಳು ಹೋದ ವರ್ಷದ್ದು, ಅದು ಕೂಡ ಈಗ ಹಣವನ್ನ ಬಿಡುಗಡೆ ಮಾಡ್ತಿದಾರಂತೆ. ಆಲ್ಮೋಸ್ಟ್ ಒಂದು 40% ಜನಗಳಿಗೆ ಈ ಒಂದು ಹಣ ಜಮಾ ಆಗಿದೆ ಅಂತ ಹೇಳ್ತಾ ಇದಾರೆ. ಇನ್ನು 60% ಜನಗಳಿಗೆ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ಈ ಒಂದು ಹಣ ಏನಿದೆ ಹಂತವಾಗಿ ಸ್ವಲ್ಪನೇ ಬಿಡುಗಡೆ ಮಾಡ್ತಾ ಇದಾರಂತೆ. ಇದರಲ್ಲಿ ಕೆಲವರಿಗೆ ಜಲ್ದಿ ಹಿಡಿತಾ ಇದಾರೆ. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಕೆಲವೊಂದು ಕಾರಣಗಳನ್ನ ಕೊಟ್ಟಿದೆ. ಯಾರು ಶ್ರೀಮಂತರು ಇರ್ತಾರೆ ಅಂತವರ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡೋದು, ಸೊ ಕೆಲವೊಂದು ಕಾರಣಗಳನ್ನ ಕೊಟ್ಟು ಅವ್ರಿಗೆ ಹಣವನ್ನ ಕೊಡೋದನ್ನ ಬಂದ್ ಮಾಡ್ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಂಡು ಅದ್ರ ಕೆಲವರಿಗೆ ಮಾತ್ರ ಹಣವನ್ನ ಕೊಡ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾಯ್ತಪ್ಪ ಅಂತಂದ್ರೆ, ಜಸ್ಟ್ ನೀವು ತಾಳ್ಮೆಯಿಂದ ಕಾಯ್ತಾ ಇರ್ರಿ, ನಿಮ್ಮ ಖಾತೆಗಳಿಗೆ ಕೂಡ 100% ಆಗಿ ಹಣ ಬರುತ್ತೆ. ಒಂದು ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಏನಾದ್ರೂ ಪ್ರಾಬ್ಲಮ್ ಇತ್ತಂದ್ರೆ ಇಮಿಡಿಯೇಟ್ಲಿ ಆಗಿ ಅದನ್ನ ಬಗೆಹರಿಸ್ಕೊಳ್ಳಿ. ನಿಮ್ಮ ಹತ್ತಿರದ ತಾಲೂಕು ಪಂಚಾಯತ್ಗಳನ್ನ ವಿಸಿಟ್ ಮಾಡಿ, ಬ್ಯಾಂಕ್ ಗಳನ್ನ ವಿಸಿಟ್ ಮಾಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ಬನ್ನಿ. ಈ ರೀತಿಯಾಗಿ ಎಲ್ಲಾ ಒಂದು ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಮ ಖಾತೆಗಳಿಗೆ 100% ಆಗಿ ಹಣ ಬರುತ್ತೆ. ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ, ಯಾರಿಗೆ ಹಣ ಬಂತು, ಯಾರಿಗೆ ಇಲ್ಲ, ಯಾವ ಜಿಲ್ಲೆಗೆ ಇನ್ನು ಬರ್ಬೇಕನ್ನೋದ್ರ ತಪ್ಪದೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ.